ಪ್ರತಿದಿನ ಇವತ್ತು 9.5 ಕೋಟಿ ಪ್ರತಿ ಗಂಟೆಗೆ ಇವತ್ತು ಸಾಲದ ಹೊರೆ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಪ್ರತಿ ಗಂಟೆಗೆ ಇವತ್ತು ಮುಖ್ಯಮಂತ್ರಿಗಳು 3 ಗಂಟೆ ನಿಂತಿದ್ರು ಅಂದ್ರೆ ಹೆಚ್ಚು ಕಮ್ಮಿ 28 ಕೋಟಿಯಷ್ಟು ಸಾಲ ನಮ್ಮ ತಲೆ ಮೇಲೆ ಬಿದ್ದಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಪ್ರತಿ ಗಂಟೆ ಟೈಮ್ ಓಡ್ತಾ ಇದೆ. ಹೆಚ್ಚು ಕಮ್ಮಿ 10 ಕೋಟಿ ಒಂದು ಗಂಟೆಗೆ ಸಾಲ. ಇಲ್ಲಿ ನಮ್ಮನ್ನ ಬಂದು ಈ ಮಟ್ಟಕ್ಕೆ ಸಿಲ್ಕ್ಸಿಟ್. ಆಮೇಲೆ ಬಡ್ಡಿ ಎಷ್ಟು ಕಟ್ತಾ ಇದೀವಿ ಇವತ್ತು? ವರ್ಷಕ್ಕೆ 45,600 ಕೋಟಿ ರೂಪಾಯಿಯಷ್ಟು ಬಡ್ಡಿ ಕಟ್ತಾ ಇದೀವಿ. 45,600 ಕೋಟಿಯಷ್ಟು ವರ್ಷಕ್ಕೆ ಜನತೆಯ ಮೇಲೆ ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಪಾಪದ ಫಲವನ್ನ ಇವತ್ತು ತೀರಿಸಬೇಕಾಗಿರ್ತಕ್ಕಂಥದ್ದು ನಾಡಿನ ಜನತೆ. ಇವತ್ತು ನಮ್ಮಂಥವ್ರು, ನಿಮ್ಮಂಥವ್ರು, ನಿಮ್ಮ ಮಕ್ಕಳ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಹೆಚ್ಚು ಕಮ್ಮಿ 73,000 ಕೋಟಿಯಷ್ಟು ನಮಗೆ ಆದಾಯ ಹೆಚ್ಚಾಗಿದೆ. ತೆರಿಗೆ ಮೂಲಕ ಆದಾಯ ಹೆಚ್ಚು ಮಾಡಿದ್ದಾರೆ. ಈ ನಾಡಿನ ಜನತೆ ಮೇಲೆ ಪೆಟ್ರೋಲು, ಡೀಸೆಲ್ಲು, ಹಾಲಿನ ದರ, ಪ್ರಾಪರ್ಟಿ ಟ್ಯಾಕ್ಸು, ಇನ್ನ ನಾನಾ ರೀತಿಯಾದಂಥ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡುವ ಮೂಲಕ 73,000 ಕೋಟಿ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದಾದ್ರೆ ಹೆಚ್ಚು ತೆರಿಗೆ ಎಲ್ಲಿ ಹೋಗ್ತಾ ಇದೆ ದುಡ್ಡು?